ನಮಸ್ಕಾರ ಎಲ್ರಿಗೂ ಸಹ ನಮ್ಮ ಚಾನಲ್ಗೆ ಸ್ವಾಗತ. ಇದೊಂದು ವಿಶೇಷ ವಿಡಿಯೋ ಯಾಕೆಂತಂದರೆ 3 ಮ್ಯಾಚ್ಗಳನ್ನು ಒಟ್ಟು ಸೇರಿ ಒಂದು ವಿಡಿಯೋ ಮಾಡ್ತಿದ್ದೇನೆ. ಯಾವುದು? ಒಂದು ನಿನ್ನೆಯ ಮ್ಯಾಚ್ ಪಾಕಿಸ್ತಾನ ವರ್ಸಸ್ ಒಮಾನ್, ಅದರಲ್ಲಿ ಜಾಸ್ತಿಯಿಂದ ಮಾತಾಡಲಿಕ್ಕೆ ಬಿಡಿ. ಅದಾದಮೇಲೆ ಸೌತ್ ಆಫ್ರಿಕಾ ವರ್ಸಸ್ ಇಂಗ್ಲೆಂಡ್, ಈ ಮ್ಯಾಚ್ ಬಗ್ಗೆ ಒಂಚೂರಾದರೂ ಮಾತಾಡಬೇಕಲ್ಲ. ಆ್ಯಂಡ್ ಇನ್ನೊಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ, ಒಂದಿಷ್ಟು ಕಾಂಟ್ರವರ್ಸಿ, ಅದರ ಬಗ್ಗೆ ನಾವು ಮಾತಾಡುವ. ಫಸ್ಟ್ ಯಾವುದ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ಪಾಕಿಸ್ತಾನ ವರ್ಸಸ್ ಒಮಾನ್. ಎಗೈನ್ ಸತತ 4ನೆಯ ಒನ್ ಸೈಡೆಡ್ ಗೇಮ್ ಏಷ್ಯಾ ಕಪ್ಪಲ್ಲಿ. ಭಾರಿ ಬೋರ್ ಏಷ್ಯಾ ಕಪ್ ನಡೀತಾ ಉಂಟು. ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಪಾಕಿಸ್ತಾನ 160 ರನ್ ಮಾತ್ರ ಹೊಡೆದು. ಸೊ ಆವಾಗ ಅಂದ್ಕೊಂಡೆ ಒಮಾನಿಗೆ ಚಾನ್ಸ್ ಉಂಟು ಅಣ್ಣ, ಒಮಾನ್ ಏನೋ ಒಂದು ಧೈರ್ಯ ತೋರಿ ಚೇಸ್ ಮಾಡಿದ್ರೆ ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗ್ತದೆ, ಮಜಾ ಬರ್ತದೆ ಅಂತ. ಮಜಾ ಇಲ್ಲ, ಗೀಜಾ ಇಲ್ಲ, ಅಂಥದ್ದು ಇಲ್ಲ, ಹಿಸ್ಟ್ರಿ ಇಲ್ಲ, ಗಿಸ್ಟ್ರಿ ಇಲ್ಲ. ಸೊ ಒಮಾನ್ 67 ರನ್ನಿಗೆ ಆಲ್ ಔಟ್. ಇದೊಂಥರ ಇಂಡಿಯಾ ವರ್ಸಸ್ UAE ಮ್ಯಾಚ್ ನೋಡಿದಾಗ UAE ಸಡನ್ನಾಗಿ ಕೊಲ್ಯಾಪ್ಸ್ ಆಯ್ತಲ್ಲ, ಹಾಗೆ ಒಮಾನ್ ಕೂಡ ಸಡನ್ನಾಗಿ ಕೊಲ್ಯಾಪ್ಸ್ ಆಯಿತು. ಇಂಡಿಯಾ ವರ್ಸಸ್ UAE ಮ್ಯಾಚಲ್ಲಿ ಒಂದು ವಸೀಮ್ ಅಕ್ರಮ್ ಅವರು ಒಂದು ಉದಾಹರಣೆ ಕೊಟ್ಟಿದ್ರು ನೋಡಿ. ಅಸೋಸಿಯೇಟ್ ನೇಷನ್ಸ್ ಯಾರೆಲ್ಲ ಇದ್ದಾರೆ ಅವರು ಕ್ವಾಲಿಟಿ ಸ್ಪಿನ್ನರ್ಸನ್ನು ಎದುರಿಸಿಯೇ ಇಲ್ಲ. ಆಲ್ ಆಫ್ ಅ ಸಡನ್ ಈ ಥರದ ಒಂದು ಮೇಜರ್ ಟೂರ್ನಮೆಂಟಲ್ಲಿ ಸಡನ್ನಾಗಿ ಕ್ವಾಲಿಟಿ ಸ್ಪಿನ್ನರ್ಸ್ ಲೈಕ್ ಕುಲ್ದೀಪ್ ಯಾದವ್, ವರುಣ್ ಆರನ್ ಇವರನ್ನೆಲ್ಲ ಫೇಸ್ ಮಾಡುವಾಗ ಹೇಗೆ ಆಡಬೇಕೆಂತಂತವೇ ಗೊತ್ತಿರೋದಿಲ್ಲ. ಸೊ ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಗೋದು ಅದು ನಿಶ್ಚಿತ ಅಂತ. ಒಮಾನ್ ಸಹ ಹಾಗೆ ಆಯಿತು, ಅವರಿಗೆ ಕ್ವಾಲಿಟಿ ಸ್ಪಿನ್ನರ್ಸ್ ಆಡಿ ಅಂತ ಗೊತ್ತಿಲ್ಲ, ಪಾಪ ಅಭ್ಯಾಸ ಇಲ್ಲ. ಸಡನ್ನ ಒಳ್ಳೆ ಸ್ಪಿನ್ ಬೌಲರ್ ಸಿಕ್ಕಿದ್ರೆ ಪಾಪ ಅವ್ರಿಗೆ ಗೊತ್ತಾಗೋದಿಲ್ಲ ಹೇಗೆ ಆಡಬೇಕಂತ. 67 ರನ್ನಿಗೆ ಆಲ್ ಔಟ್ ಆದರು. ಎಗೇನ್ ಒನ್ ಸೈಡೆಡ್ ಮ್ಯಾಚ್. ಆ್ಯಕ್ಚುಲಿ ಅವರು 160 ರನ್ನಿಗೆ ಪಾಕಿಸ್ತಾನವನ್ನು ರಿಸ್ಟ್ರಿಕ್ಟ್ ಮಾಡಿದ್ದೆ ಒಂದು ದೊಡ್ಡ ವಿಷಯ, ಬಿಟ್ಟರೆ ಮತ್ತೆ ಎಂಥದ್ದು ಇರಲಿಲ್ಲ ಆ ಮ್ಯಾಚಲ್ಲಿ. ಅಂದರೆ ಗೊತ್ತಿತ್ತು ಪಾಕಿಸ್ತಾನ ವಿನ್ ಆಗ್ಬೋದು ಅಂತ, ಬಟ್ ಪಾಕಿಸ್ತಾನ ಅಂದರೆ ಎಕ್ಸ್ಪೆಕ್ಟ್ ಮಾಡ್ಬೋದು ಆ ಟೀಮ್ ಜೊತೆ. ಸೊ ಅದೊಂದು ಏನಾಯಿತು, ಒಮಾನು ಚೇಸ್ ಮಾಡಿದ್ರೆ ಅಂತ, ಅದಾಗಲಿಲ್ಲ. ಆ್ಯಂಡ್ ಇನ್ನೊಂದು ನಿನ್ನೆ ಆ್ಯಕ್ಚುಲಿ ಕಿಕ್ ಕೊಟ್ಟಂತಹ ಮ್ಯಾಚು ಸೌತ್ ಆಫ್ರಿಕಾ ವರ್ಸಸ್ ಇಂಗ್ಲೆಂಡ್ ಸೆಕೆಂಡ್ T20. ಫಸ್ಟ್ T20 DRS ಇಂದಾಗಿ ಸೌತ್ ಆಫ್ರಿಕಾ ವಿನ್ ಆಗಿದ್ರು 14 ರನ್ನಿಂದ. ಸೊ ಬಡ್ಡಿ ಸಮೇತ ಕೊಡಬೇಕಲ್ಲ, ಇದು ಚಕ್ರ ಬಡ್ಡಿ ಸಮೇತ ಇಂಗ್ಲೆಂಡ್ ಅವರು ಸೆಕೆಂಡ್ T20 ಸೌತ್ ಆಫ್ರಿಕಾಕ್ಕೆ ವಾಪಸ್ ಕೊಟ್ಟರು. 20 ಓವರಿಗೆ ಇಂಗ್ಲೆಂಡ್ ಹೊಡೆದದು 304, 50 ಓವರಿಗಲ್ಲ ಅಣ್ಣ, 20 ಓವರಿಗೆ 304 ರನ್. ದೇವ ಎಂತ ಹೊಡೆದಾಟ ಮಾರ, ಡಬ ಅಂತ. ಉತ್ತರವೇ ಇರಲಿಲ್ಲ ಆ ಕಡೆಯಿಂದ, ಸೌತ್ ಆಫ್ರಿಕಾ ಕಡೆಯಿಂದ ಉತ್ತರವೇ ಇರಲಿಲ್ಲ. ಫಸ್ಟ್ ಓವರಿಗೆ ಸ್ಟಾರ್ಟ್ ಆದಂತಹ ಒಂದು ಹೊಡೆತ ಕೊನೆಯ ಓವರ್ ತನಕ ಸಹ ಬಾಲ್ ಹಾರ್ತವೇ ಇತ್ತು. ಆ್ಯಕ್ಚುಲಿ ಫೀಲ್ಡರ್ಸ್ ತುಂಬ ಆರಾಮಾಗಿ ನಿಂತಿದ್ರು ಅಂತ ಕಾಣ್ತದೆ ಸೌತ್ ಆಫ್ರಿಕಾದ ನಿನ್ನೆ. ಯಾಕಂತಂದರೆ ಜಾಸ್ತಿ ಏನು ಫೀಲ್ಡಿಂಗ್ ಅಂತ ಮಾಡಬೇಕಂತೇನು ಇರಲಿಲ್ಲ, ಎಲ್ಲ 4-6 ಹೋಗ್ತಾ ಇದ್ದದ್ರಿಂದಾಗಿ ಫೀಲ್ಡರ್ಸ್ ಭಾರಿ ಆರಾಮಾಗಿದ್ರು. ನಮಗೆ ಒಂದು ಚೂರು ಸಹ ಬೆವರು ಹರಿಸ್ಬೇಕಂತ ಅಗತ್ಯವೇ ಇಲ್ಲಲ್ಲ ಮಾರ್ರೆ, ಬಾಲ್ ಹಾರ್ತವೇ ಉಂಟಲ್ಲ ಅಂತ. ಆ ರೇಂಜಿಗಿನ ಆಟ ನಿನ್ನೆ ಇಂಗ್ಲೆಂಡ್ ಇದು. ಫಿಲ್ ಸಾಲ್ಟ್ 60 ಬಾಲಿಗೆ 141 ರನ್. ಓ ಮೈ ಗಾಡ್, ಎಂತ ಹೊಡೆದದು ಮಾರವ. ನನಗೆ ಬ್ಯಾಟ್ಸಿಂಗ್ ಭಾರಿ ಇಷ್ಟ ಫಿಲ್ ಸಾಲ್ಟ್ ಇದು. ಆ್ಯಂಡ್ ಇಂಟೆಂಟ್ ಬರಿತಾ ಆಟ. ಈವನ್ ನೀವು IPL ಅಲ್ಲಿ ನೋಡಿರ್ತೀರಿ, ಕ್ಷಣ ಮಾತ್ರದಲ್ಲಿ ಪಟಾರ್ ಅಂತ ಮ್ಯಾಚ್ ಚೇಂಜ್ ಮಾಡ್ತಿದ್ರು ಫಿಲ್ ಸಾಲ್ಟ್. ಲಾಸ್ಟ್ ಇಯರ್ IPL ಆಗಿರ್ಬೋದು, ಅದರ ಹಿಂದಿನ IPL ಸಹ ಆಗಿರ್ಬೋದು. KKRಗೆ ಆಡ್ತಿದ್ದಾಗ ಸಹ ಹಾಗೆ ಆಡ್ತಿದ್ರು, RCBಗೆ ಸಹ ಹಾಗೆ ಆಡ್ತಾಯಿದ್ರು. 15-4, 8-6 60 ಬಾಲ್ಗೆ 161 ರನ್, 141 ರನ್ ನಾಟ್ ಔಟ್ ಆಗಿದ್ರು. ಆ್ಯಂಡ್ ಅವರಿಗೆ ಸಾಥ್ ಕೊಟ್ಟದ್ದು ಸ್ಟಾರ್ಟಿಂಗ್ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಬಂದಂತಹ ಜಾಸ್ ಬಟ್ಲರ್ 30 ಬಾಲಿಗೆ 83 ರನ್. ಅವರು ಔಟ್ ಆಗೋ ತನಕ ಫಿಲ್ ಸಾಲ್ಟ್ ಒಂಚೂರು ಅಂದ್ರೆ ನೀವು ಆಡಿ, ನಾನು ನೋಡ್ತಾ ಇರ್ತೀನಿ ನಿಮ್ಮ ಆಟ ಅಂತ, ಅಂದರೆ ರೆಸ್ಪೆಕ್ಟ್ ಕೊಟ್ಟು ನಾನು ನೋಡ್ತಾ ಇರ್ತೀನಿ, ನೀವು ಸೀನಿಯರ್ ಪ್ಲೇಯರ್ ಅಂತ ಹಾಗೆ ಇದ್ದರು. 30 ಬಾಲ್ಗೆ 83 ರನ್. ಆ 83 ರನ್ನಲ್ಲಿ 7 ಸಿಕ್ಸ್ ಇತ್ತು. ಇವರು 141 ರನ್ ಹೊಡೆದದ್ದು 8 ಸಿಕ್ಸ್. ಬಟ್ ಜಾಸ್ ಬಟ್ಲರ್ ಹೊಡೆದದ್ದು 83 ರನ್, ಅದರಲ್ಲಿ 7 ಸಿಕ್ಸ್, 8-4, 7 ಸಿಕ್ಸ್. ಏನು ಮಾರ್ರೆ, ಏನು ಪವರ್ ಪ್ಲೇ ಮುಗಿಯುವಾಗ 100 ರನ್ ದಾಟಿ ಆಗಿದೆ, 10 ಓವರ್ ಆಗುವಾಗ 160 ಆ ಥರ ಆಗಿದೆ. ಆ್ಯಂಡ್ ಅದು ಸ್ಟಾಪ್ ಆಗಲೇ ಇಲ್ಲ. ಬಟ್ಲರ್ ಔಟ್ ಆದರು, ಅದಾದಮೇಲೆ ಬೆಥೆಲ್ ಬಂದರು, ಬೆಥೆಲ್ ಶುರು ಹಚ್ಕೊಂಡ್ರು. 14 ಬಾಲಿಗೆ ಒಂದು 26 ರನ್ ಹೊಡೆದ್ರು. ಅದಾದಮೇಲೆ ಅವರ ಕ್ಯಾಪ್ಟನ್ T20 ಕ್ಯಾಪ್ಟನ್ ಹ್ಯಾರಿ ಬ್ರೂಕ್ ಅವ್ರು ಬಂದರು, ಅವರು 21 ಬಾಲ್ಗೆ 41 ರನ್ ಹೊಡೆದ್ರು. ಎಲ್ಲ ಬೌಲರ್ಸ ಹಣ್ಣುಗಾಯಿ ನೀರ್ಗಾಯಿ ಹುಚ್ಚು ನಾಯಿ ಹೊಡೆದಾಗ ಹೊಡಿಸ್ಕೊಂಡಿದ್ದಾರೆ. 304ಕ್ಕೆ 2 ವಿಕೆಟ್. ಆವಾಗಲೇ ಚಡ್ಡಿಯಲ್ಲಿ 1, 2, 3, 4, 100 ಎಲ್ಲ ಎಂತೆಂಥ ನಂಬರ್ ಎಲ್ಲ ಹಾಕಿ ಎಲ್ಲ ಆಗಿರ್ತದೆ ಸೌತ್ ಆಫ್ರಿಕಾಗೆ. ಇದು ನಿಶ್ಚಯ ಆಗಿತ್ತು ಗೆಲುವು ಸಿಗುವುದಿಲ್ಲ ಅಂತ. ಯಾಕಂತಂದರೆ ಈ ಥರದ ಸ್ಕೋರ್ ಬರೋದೇ ಅಪರೂಪದಲ್ಲಿ ಅಪರೂಪ. ಇದು T20 ಕ್ರಿಕೆಟ್ ಇತಿಹಾಸದಲ್ಲಿ ಹೈಯೆಸ್ಟ್ ಸ್ಕೋರ ಅಲ್ಲ, ಇದಲ್ವಂತೆ. ಜಿಂಬಾಬ್ವೆ ಹೈಯೆಸ್ಟ್ ರನ್ ಹೊಡೆದದ್ದು ಗ್ಯಾಂಬಿಯಾ ವಿರುದ್ಧ 344, ಇಲ್ಲಿ ಓದಿದೆ ಮರೆ 344 ರನ್. ಆ್ಯಂಡ್ ನೇಪಾಳ ಹೊಡೆದಿದ್ರು ಮಂಗೋಲಿಯಾ ವಿರುದ್ಧ 314 ರನ್. ಸೊ ಅದೆಲ್ಲ ಫುಲ್ ಮೆಂಬರ್ ಸ್ಕ್ವಾಡ್ ಅಲ್ಲ, ನಾವು ಅದನ್ನು
ಅಸೋಸಿಯೇಟ್ ನೇಷನ್ಸ್ ಅಗೇನ್ಸ್ಟ್ ಆಡುವಾಗ ಆ ರೆಕಾರ್ಡನ್ನು ತುಂಬ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಫುಲ್ ಮೆಂಬರ್ ಸ್ಕ್ವಾಡಲ್ಲಿ ಭಾರತ ಇತಿಹಾಸ ರಚನೆ ಮಾಡಿತ್ತು. 297 ರನ್ ಲಾಸ್ಟ್ ಇಯರ್ ಬಾಂಗ್ಲಾದೇಶದ ವಿರುದ್ಧ ಹೈದರಾಬಾದಲ್ಲಿ 297 ಹೊಡೆದಿದ್ರು 20 ಓವರಿಗೆ. ಆ ರೆಕಾರ್ಡನ್ನು ಈಗ ಇಂಗ್ಲೆಂಡ್ ಬೀಟ್ ಮಾಡಿದ್ದಾರೆ, 304 ರನ್ ಹೊಡೆದ್ರು. ಸೊ ದಿಸ್ ಇಸ್ ದ ನ್ಯೂ ರೆಕಾರ್ಡ್. ನಾವು ಫಸ್ಟ್ 2 ಜಿಂಬಾಬ್ವೆದು ಮತ್ತು ನೇಪಾಳದ ಅಷ್ಟು ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಫುಲ್ ಮೆಂಬರ್ ಸ್ಕ್ವಾಡಲ್ಲಿ ಇದು ರೆಕಾರ್ಡು. ಆ್ಯಂಡ್ ಪಾಪ ಸೌತ್ ಆಫ್ರಿಕಾ ಶುರು ಮಾಡಿದರು, ಬಟ್ ಅವರು ಔಟ್ 158 ರನ್ಗೆ ಅವರು ಆಲ್ ಔಟ್ ಆದರು. ಹೀನಾಯ ಸೋಲು, 146 ರನ್ಗಳ T20 ಗೇಮಲ್ಲಿ 146 ರನ್ಗಳ ಒಂದು ಅಂತರದ ಹೀನಾಯ ಸೋಲು, ಅಥವಾ ಇಂಗ್ಲೆಂಡ್ಗೆ ಭರ್ಜರಿ ಗೆಲುವು. ಕ್ರೇಜಿಪ್ಪ. ಇದು ನೆಕ್ಸ್ಟ್ ಮ್ಯಾಚಲ್ಲಿ ಮತ್ತೆ ಇಷ್ಟ ಹೊಡಿಲಿಕ್ಕೆ ಆಗ್ತದ? ಹಾಗೆ ಇದೆಲ್ಲ ಅಪರೂಪದಲ್ಲಿ ಅಪರೂಪ ಆಗುವಂತಹ ಒಂದು ಘಟನೆಗಳು. ಇದು ಮತ್ತೆ ಮತ್ತೆ ಮರುಕಳಿಸುವುದಿಲ್ಲ, ಆದಾಗ ಖುಷಿ ಪಡಬೇಕು. ಇನ್ನು 3ನೇ ಟಾಪಿಕ್ ಅಂತ ನಾಳೆ ನಡೀತಾ ಇರುವಂತಹ ಭಾರತ ವರ್ಸಸ್ ಪಾಕಿಸ್ತಾನದ ಮ್ಯಾಚ್, ಅದರ ಪ್ರಿವ್ಯೂ ಅಂತ ಅಂದ್ಕೊಳ್ಳಿ, ಏನೇ ಅಂತವೇ ಅಂದ್ಕೊಳ್ಳಿ. ಈಗ ನಾವು ಕಮೆಂಟ್ ಸೆಕ್ಷನ್ ನಾವು ಎಲ್ಲರಿಗೆ ರಿಪ್ಲೈ ಮಾಡೋದಿದ್ರು ಕೂಡ ಒಂಚೂರು ನೋಡ್ತಾ ಇರ್ತೀನಿ, ಏನು ಕಮೆಂಟ್ ಮಾಡ್ತಾರೆ, ಏನು ನಾನು ಮಾತಾಡಿದ್ರಲ್ಲಿ ಏನಾದರೂ ತಪ್ಪಾಗಿದ್ರೆ ಅದನ್ನು ಮೆನ್ಷನ್ ಮಾಡ್ತೀರಿ ನೀವು. ಕೆಲವೊಂದ್ಸಲ ಬಾಯಿ ತಪ್ಪಿ ಹರ್ಷದೀಪ್ ಸಿಂಗ್ ಹೇಳಿಕೆ ಹರ್ಷದೀಪ್ ಯಾದವ್ ಅಂತೆಲ್ಲ ಹೇಳಿದ್ದೇನೆ. ಸೊ ಆ ಥರ ಏನೋ ಮೆನ್ಷನ್ ಮಾಡ್ತಾ ಇರ್ತೀವಿ. ಅದರಲ್ಲೂ ಸುಮಾರು ಜನ ನೀವು ಪಾಕಿಸ್ತಾನದ ಮ್ಯಾಚ್ ನೋಡ್ತಾ ಇರೋದು ನಮಗೆ ಬೇಸರ ತಂದಿದೆ, ನಾವು ಬಾಯ್ಕಾಟ್ ಮಾಡುವ ಹಾಗೆ ಹೀಗೆ ಅಂತ. ಜಾನಿ ಸರ್ ಅವರು ಅವರ ಚಾನಲಲ್ಲಿ ಎಷ್ಟು ಚಂದ ಮಾಡಿ ಹೇಳಿದರು ಇವತ್ತು ಅಂತಂದರೆ, ನೋಡಿ ಈಗ ಭಾರತ ಸರ್ಕಾರ ಈ ದ್ವಿಪಕ್ಷೀಯ ಸರಣಿ ಅಂತ ಹೇಳ್ತಾರೆ, ಇಂಡಿಯಾ ವರ್ಸಸ್ ಪಾಕಿಸ್ತಾನ ಸೀರೀಸ್, ಅದನ್ನೆಲ್ಲ ಬ್ಯಾನ್ ಮಾಡಿದ್ದಾರೆ. ಅದು ನಾವು ಆಡೋದಿಲ್ಲ, ಅದು ಆ ಒಂದು ನಿರ್ಣಯಕ್ಕೆ ಬಂದಿದ್ದಾರೆ. ಈವನ್ BCCI ಇಲ್ಲ, ನಾವು ದ್ವಿಪಕ್ಷೀಯ ಸರಣಿ ಆಡೋದಿಲ್ಲ ಅಂತ ಹೇಳಿದೆ ಪಾಕಿಸ್ತಾನದ ವಿರುದ್ಧ. ಇದು ಮಲ್ಟಿ ನೇಷನ್ ಟೂರ್ನಮೆಂಟ್ ಆಗ್ತಾ ಇರೋದು. ಇಲ್ಲಿ ಬರೀ ಪಾಕಿಸ್ತಾನ ಮತ್ತು ಭಾರತ ಮಾತ್ರ ಇರೋದಲ್ಲ, ಬಾಂಗ್ಲಾದೇಶ, ಶ್ರೀಲಂಕಾ, ಅಫ್ಘಾನಿಸ್ತಾನ ಇವ್ರು ಎಲ್ಲರೂ ಸಹ ಇದ್ದಾರೆ. ಈಗ ಆಲ್ ಆಫ್ ಅ ಸಡನ್ ಪಾಕಿಸ್ತಾನ ಉಂಟು, ನಾವು ಆಡೋದಿಲ್ಲ, ನಾವು ಇದು ಟೂರ್ನಮೆಂಟ್ ಆಡೋದಿಲ್ಲ ಅಂತ ಹೇಳಿದರೆ ಲಾಸ್ ಯಾರಿಗೆ? ಪಾಕಿಸ್ತಾನಕ್ಕೆಂತ ಲಾಸ್ ಇಲ್ಲ. ಲಾಸ್ ಒಂಚೂರು ಅದೇ ವ್ಯೂವರ್ಶಿಪ್ ಲಾಸ್ ಅದೆಲ್ಲ ಆಗೋದು ICCಗೆ ಲಾಸ್ ಆಗ್ತದೆ, ಬಿಟ್ಟರೆ ಪಾಕಿಸ್ತಾನದ ಕ್ರಿಕೆಟಿಗೆ 1 ನಯಾ ಪೈಸೆ ಲಾಸ್ ಆಗೋದಿಲ್ಲ. ಅಪ್ಪಿತಪ್ಪಿ ಪಾಕಿಸ್ತಾನ ವಿನ್ ಆದರೆ ಏಷ್ಯಾ ಕಪ್ ವಿನ್ನರ್ ಯಾರು ಅಂತ ಕೇಳಿ, 2025 ಏಷ್ಯಾ ಕಪ್ ವಿನ್ನರ್ ಯಾರು? ಪಾಕಿಸ್ತಾನ ಅಂತ ಹೇಳ್ತಾರೆ. ಅಲ್ಲಿ ಇಂಡಿಯಾ ಆಡಲಿಲ್ಲ, ಅದು ಫರಕ್ ಆಗೋದಿಲ್ಲ. ಸೊ ಇನ್ನೊಂದು ಎಕ್ಸಾಂಪಲ್ಸ್ ಕೊಟ್ಟರು. ಈಗ ಟೋಕಿಯೋದಲ್ಲಿ ಎಂಥದೋ ಚಾಂಪಿಯನ್ಶಿಪ್ ಆಗ್ತಾ ಉಂಟು, ನನಗೆ ಎಕ್ಸಾಕ್ಟ್ ಹೆಸರು ನೆನಪೋದು, ಈಗ ನಾನು ಅದನ್ನು ಫಾಲೋ ಮಾಡೋದಿಲ್ಲ, ಅದಕ್ಕೆ ನಂಗೆ ಗೊತ್ತಿಲ್ಲ. ಅದು ವರ್ಲ್ಡ್ ಚಾಂಪಿಯನ್ಶಿಪ್, ಅದರಲ್ಲಿ ನೀರಜ್ ಚೋಪ್ರಾ ಅವರು ಆಡ್ತಾ ಇದ್ದಾರೆ ಜಾವೆಲಿನಲ್ಲಿ. ಸೊ ಅವರ ಎಕ್ಸಾಕ್ಟ್ ಒಪೋನೆಂಟ್ ಯಾರು? ಪಾಕಿಸ್ತಾನದ ಪ್ಲೇಯರ್. ಸೊ ಹಾಗಾದರೆ ಈಗ ನೀರಜ್ ಚೋಪ್ರಾ ಸಹ ನಾನು ಇನ್ನು ಪಾಕಿಸ್ತಾನದವನಿದ್ದಾನೆ, ನಾನು ಜಾವೆಲಿನ್ ಎಸೆಯುವುದಿಲ್ಲ ಅಂತ ಹೇಳಲಿಕ್ಕಾಗ್ತದೆ? ನೀವು ಎಲ್ಲಿಯ ತನಕ ಹಾಗೆ ಮಾಡ್ತಾ ಹೋಗ್ತೀರಿ? ನಾನು ಪಾಕಿಸ್ತಾನದವನಿದ್ದಾನೆ, ನಾನು ಆಡೋದಿಲ್ಲ, ನಾನು ಅದು ಮಾಡೋದಿಲ್ಲ, ಇದು ಮಾಡೋದಿಲ್ಲ ಅಂತಂದರೆ ಲಾಸ್ ನಮಗೆ, ಅವರಿಗೆಂತ ಲಾಸ್ ಆಗೋದಿಲ್ಲ. ಸೊ ಆದ್ದರಿಂದ ICC ಟೂರ್ನಮೆಂಟ್ ಅಥವಾ ಈ ಥರದ ಮಲ್ಟಿನೇಷನ್ ಟೂರ್ನಮೆಂಟ್ ಆಗುವಾಗ ಏನು ನಾವು ಎಕ್ಸ್ಪೆಕ್ಟ್ ಮಾಡ್ಬೇಕಂದ್ರೆ, ಪಾಕಿಸ್ತಾನ ಬರಲಿ, ಪ್ರತಿ ಸಲ ಅವರನ್ನು ನಾವು ಸೋಲಿಸಬೇಕು ಅಂತ ಆಡಬೇಕು ಹೊರತು ನಾವು ಆಡೋದಿಲ್ಲ ಅಂತ ಹೇಳಿದರೆ ಲಾಸ್ ನಮಗೆ ಅಂತ ನಾವು ಭಾವಿಸ್ಕೊಳ್ತೇನೆ. ಈಗ ನೀವು ಹೇಳ್ಬೋದು ಅದು ಎಂಥದ್ದು ಮೇಜರ್ ಲೀಗ್ ಅಂತ ಆಯ್ತಲ್ಲ, ಅಂದರೆ ಸೀನಿಯರ್ ಪ್ಲೇಯರ್ಸ್ ಇದೆ, ರಿಟೈರ್ಡ್ ಪ್ಲೇಯರ್ಸ್ ಇದೆ, ಅದರಲ್ಲಿ ಭಾರತ ತಂಡ ಬಾಯ್ಕಾಟ್ ಮಾಡಿದ್ರು ಹಾಗೆ ಹೀಗೆ. ಅದನ್ನು ನಾವು ತುಂಬ ಸೀರಿಯಸ್ ಆಗಿ ಸಹ ತಗೊಳ್ಳಿಕ್ಕಾಗೋದಿಲ್ಲ. ಯಾಕಂತಂದರೆ ಆ ಟೂರ್ನಮೆಂಟ್ಗಳಿಗೆ ಅದು ICC ಮಹತ್ವದ ಟೂರ್ನಮೆಂಟ್ಸ್ ಅಲ್ಲ, ಅದು ಪಾಪ ಅವರು ಒಂದು ಖುಷಿಗೆ ಆಡ್ತಾ ಇರೋದು. ಸೊ ಅದರಲ್ಲಿ ಬಾಯ್ಕಾಟ್ ಮಾಡಿದರು ಸರಿ, ಅಂದರೆ ಅದನ್ನು ನಾವು ತುಂಬ ಸೀರಿಯಸ್ ಆಗಿ ಸಹ ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರು ಬಾಯ್ಕಾಟ್ ಮಾಡಿದ ಕೂಡಲೇ ಯಾರಿಗೆ ಲಾಭ ಸಹ ಇಲ್ಲ, ಯಾರಿಗೆ ಸಹ ನಷ್ಟ ಸಹ ಇಲ್ಲ. ಬಟ್ ಇದು ಎಲ್ಲ ಸೀರಿಯಸ್ ಕ್ರಿಕೆಟ್ ಅಲ್ಲ ಮಾರ್ರೆ. ಹಾಗಾದರೆ ನಮ್ಮ ಭಾರತ ತಂಡ ಯಾಕೆ ಕ್ರಿಕೆಟ್ ಆಡೋದು? ಯಾವುದೊಂದು ಟೂರ್ನಮೆಂಟಲ್ಲಿ ಹಾಗಾದರೆ ಪಾಕಿಸ್ತಾನ ಇದೆ ಅಂತಂದರೆ ಎಲ್ಲ ಬಾಯ್ಕಾಟ್ ಮಾಡ್ತಿದ್ರಿ, ಇವ್ರು ಮತ್ತೆ ಎಂತಕ್ಕೆ ಕ್ರಿಕೆಟ್ ಆಡೋದು ಅಂತ ಅವ್ರ ಪ್ಲೇಯರ್ಸಿಗೆ ಸಹ ಆಗ್ತದಲ್ಲ, ಎಂತ ನಾವು ಯಾವ ಟೂರ್ನಮೆಂಟ್ ಎಂತ ಆಡೋದೇ ಬೇಡ ಹಾಗಾದರೆ ಅಂತ. ಸೊ ನಾನು ನೋಡ್ತೇನೆ ಮ್ಯಾಚ್, ಭಾರತ ಹಣ್ಣುಗೈ ನೀರ್ಗೈ ಮಾಡಿ ಪಾಕಿಸ್ತಾನವನ್ನು ಸೋಲಿಸಬೇಕಂತ ನಾವು ನೋಡ್ತೇವೆ, ಹೇಗೆ ಆಡ್ತಾರೆ ಅಂತ. ಸೊ ಇದು ನಾವು ನೋಡೋದಿಲ್ಲ, ಬಾಯ್ಕಾಟ್ ಮಾಡ್ತೇವೆ ಅಂತಂದರೆ ಮ್ಯಾಚ್ ನಡೀತದಪ್ಪ, ಅದರ ಪಾಡಿಗೆ ಅದು ನಡೀತದೆ. ಸೊ ಅಷ್ಟೇ. ನಾಳೆ ಕ್ಲಿಯರ್ ಫೇವ್ರೆಟ್ಸ್ ಯಾರು? ಭಾರತವೇ ಕ್ಲಿಯರ್ ಫೇವ್ರೆಟ್ಸ್. ಯಾವ ಆ್ಯಂಗಲಲ್ಲಿ ಸಹ ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು, ಫೀಲ್ಡಿಂಗ್ ಆಗಿರ್ಬೋದು, ಫಿಟ್ನೆಸ್ ಆಗಿರ್ಬೋದು, ಯಾವುದನ್ನೇ ತಗೊಂಡ್ರು ಕೂಡ ಭಾರತವೇ ಪಾಕಿಸ್ತಾನಕ್ಕಿಂತ 1 ಗೈ ಮೇಲು. 1 ಅಲ್ಲ 2 3 4 ಅವ್ರು ನಮ್ಮ ಹತ್ತಿರ ಸಹ ಇಲ್ಲ. ಬಟ್ T20 ಕ್ರಿಕೆಟಲ್ಲಿ ಯಾವ ಕ್ಷಣಕ್ಕೆ ಎಂತ ಬೇಕಾದ್ರೂ ಸಹ ಆಗ್ತದೆ. ಅದು ಎಲ್ಲ ಮ್ಯಾಚಿಗೆ ಸಹ ನಾನು ಹಾಗೆ ಹೇಳೋದು, ಯಾವ ಕ್ಷಣಕ್ಕೆ ಎಂತ ಬೇಕಾದ್ರೆ ಸಹ ಆಗ್ತದೆ. ಬಟ್ ಸ್ಟಿಲ್ ನಾಳೆ ಭಾರತ ಕ್ಲಿಯರ್ ಫೇವ್ರೆಟ್ಸ್ ಟು ವಿನ್. ಪಾಕಿಸ್ತಾನವನ್ನು ಹಣ್ಣುಗೈ ನೀರ್ಗೈ ಮಾಡಬೇಕನ್ನೋದೇ ಒಂದು ನಮ್ಮೆಲ್ಲರ ಆಶಯ. ಟೀಮಲ್ಲಿ ಬದಲಾವಣೆ ಆಗ್ತದ? ಒಂದೇ ಬದಲಾವಣೆ ಏನಂತಂದರೆ,
ಈಗ ವರುಣ್ ಚಕ್ರವರ್ತಿ ಅವರನ್ನ ಕೂರಿಸಿ ಹರ್ಷ್ದೀಪ್ ಸಿಂಗ್ ಅವರನ್ನ ತಗೊಂಬರ್ಬೋದು. ಅಂದರೆ ನಮ್ಗೆ ಇನ್ನೊಂದು ಎಕ್ಸ್ಟ್ರಾ ಬೌಲರೇ ಬೇಕು, ಫಾಸ್ಟ್ ಬೌಲರ್ ಬೇಕು, ಅಷ್ಟು ಸ್ಪಿನ್ನರ್ಸ್ ಬೇಡ, ಇಬ್ಬರೇ ಸ್ಪಿನ್ನರ್ ಸಾಕು, ಅಕ್ಷರ್ ಪಟೇಲ್ ಮತ್ತು ಕುಲ್ದೀಪ್ ಯಾದವ್ ಅವರೇ ಸಾಕು ಅಂತಿದ್ರೆ ಆಗ ವರುಣ್ ಚಕ್ರವರ್ತಿ ಅವರು ಹೊರಗೆ ಹೋಗ್ತಾರೆ. ಇಲ್ಲ ಇದು ಸ್ಪಿನ್ನಿಗೆ ಹೆಲ್ಪ್ ಮಾಡುವಂತಹ ಪಿಚ್ ಅಂತ ಡಿಸೈಡ್ ಮಾಡಿದಾಗ ಹರ್ಷ್ದೀಪ್ ಸಿಂಗ್ ಅವರೇ ಹೊರಗಡೆ ಕೂರ್ತಾರೆ. ಯಾಕಂತಂದರೆ ನಮಗೆ ಆಲ್ರೆಡಿ ಒಂದು ಥರ್ಡ್ ಸೀಮರ್ ಆಗಿ ಶಿವಮ್ ದುಬೆ ಅವರು ಮೊನ್ನೆ ಚೆಂದ ಮಾಡಿ ಬಾಲ್ ಹಾಕಿದ್ದಾರೆ. ಸೊ ಆದ್ದರಿಂದ ತಂಡದಲ್ಲಿ ಏನು ಸಹ ಅಂಥ ಒಂದು ಡಿಫ್ರೆಂಟ್ ಪ್ಲೇಯಿಂಗ್ 11 ಕಾಣ್ತದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಆ್ಯಂಡ್ ಸ್ಯಾಮ್ಸನ್ ಅವರಿಗೆ ಹೊಸ ರೋಲ್ ಕೊಟ್ಟಿದ್ದಾರೆ. ಅವರು ನನ್ನ ಪ್ರಕಾರ ಮಿಡ್ಲ್ ಆರ್ಡ್ರಲ್ಲಿ ಆಡ್ತಾರೆ, ಒಂದು ಫಿನಿಷರ್ ಥರ ಅವರನ್ನು ಯೂಸ್ ಮಾಡಿಕೊಳ್ಬೋದು. ಒಂದು ನ್ಯೂ ರೋಲ್ ಕೊಟ್ಟಿರೋದು ತುಂಬ ಖುಷಿಯ ವಿಚಾರ. ನಾ ಏನು ಅಂದ್ಕೊಂಡಿದ್ದೆ ಅವರನ್ನು ಓಪನರ್ ಆಗಿ ಮಾತ್ರ ಕನ್ಸಿಡರ್ ಮಾಡ್ತಾರೋ ಏನೋ, ಸೊ ಆದ್ದರಿಂದ ಅವರನ್ನು ತೆಗೆದು ಜಿತೇಶ್ ಶರ್ಮಾ ಅವ್ರನ್ನ ಒಂದು ವಿಕೆಟ್ ಕೀಪರ್ ಆಗಿ ನೋಡ್ತಾರೆ ಏನೋ ಟೀಮ್ ಇಂಡಿಯಾ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಹ್ಯಾಪಿ ಫಾರ್ ಹಿಮ್, ಅವ್ರ ತಂಡದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಮೊನ್ನೆ ಕೀಪಿಂಗ್ ಕೂಡ ಒಳ್ಳೆದಿತ್ತು. ಭಾರತಕ್ಕೆ ಶುಭವಾಗಲಿ. ಇವತ್ತು ವಿಡಿಯೋ ಬರೋದಿಲ್ಲ, ಇವತ್ತು ಗಣೇಶ್ ಕಾರಂತರಿಗೆ ಕಾನ್ಸರ್ಟ್ ಉಂಟು ವಿಜಯ್ ಪ್ರಕಾಶ್ ಅವ್ರ ಜೊತೆ. ಸೊ ಇವತ್ತು ವಿಡಿಯೋ ಬರೋದಿಲ್ಲ. ಎಸ್, ಮತ್ತು ನಾನೇನು ಕವರ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಇವತ್ತು ನೈಟಿನ ಮ್ಯಾಚ್ ನಾನು ಕವರ್ ಮಾಡೋದಿಲ್ಲ. ನಾಳೆ ಮ್ಯಾಚ್ ಮುಗಿದ ಮೇಲೆ ಸಿಗುವ. ಸರಿ, ಹಾಗಾದರೆ ನಮಸ್ಕಾರ.